ಬಹುಮತ ಇದ್ರೂ ಕೂಡ ಒಂದ್ ರೀತಿ ಅನ್ರೆಸ್ಟ್ ಕಾಣ್ತಾ ಇದೆ ಸರ್ಕಾರದಲ್ಲಿ. ಶಾಮನೂರು ಶಿವಶಂಕರಪ್ಪನವರು ಮಾತನಾಡಿದ್ದಾರೆ ಮತ್ತು ಅವರು ಬರೆದಿರುವಂತಹ ಪತ್ರದ ಪ್ರತಿಯನ್ನ ಕೂಡ ನೋಡ್ತಾ ಇದ್ದೀರಿ. ಕೇಳಿಸ್ಕೊಳ್ಳೋಣ ಅವ್ರು ಏನ್ ಹೇಳ್ತಿದ್ದಾರೆ ಅಂತ. ನಾನು ಬರ್ರೆ ಅಂತ ಬರ್ದಾನಪ್ಪ, ಕೊಡೋದು ಬಿಡೋದು ಅವ್ರದ್ದು. ನಾವು ಹಂಗಲ್ಲ, ಜನರೆಲ್ಲ ಕೇಳೇವೆ ಅಷ್ಟೇ. ಖರ್ಗೆ, ಸುರ್ಜೇವಾಲ, ವೇಣುಗೋಪಾಲ್ ಎಲ್ಲರಿಗೂ ಬರ್ತೀವಿ, ಎಲ್ಲ ಸೇಮ್ ಕಾಪಿ ಅಷ್ಟೇ. ಇನ್ನು ಏನು ಪ್ರತಿಕ್ರಿಯೆ ಬಂದಿಲ್ಲ, ಮುಂದೆ ಬರ್ತದೆ. ನಾನು ಬರ್ರೆ ಅಂತ ಬರ್ದಾನಪ್ಪ, ಕೊಡೋದು ಬಿಡೋದು ಅವ್ರದ್ದು. ಓಕೆ, ವೀರಶೈವ ಲಿಂಗಾಯತ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಅವರು ಕಾಂಗ್ರೆಸ್ ಅವ್ರನ್ನೇ ಫಸ್ಟ್ ಕೇಳಬೇಕು ಈ ಪ್ರಶ್ನೆಯಲ್ಲಿ. ಎಲ್ಲೋ ಒಂದ್ ಕಡೆ ನಿಮ್ಗೆ 135-136 ಸೀಟ್ ಬಂದಿದ್ದ ದೊಡ್ಡ ಪ್ರಾಬ್ಲಮ್ ಆಯ್ತಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಷ್ಟೆಲ್ಲ ಬಂದ್ರು ಕೂಡ ನೆಮ್ಮದಿಯಾಗಿ ಸರ್ಕಾರ ಆಡಳಿತ ಮಾಡೋ ತರ ಕಾಣಿಸ್ತಾ ಇಲ್ಲ. ಸ್ವಪಕ್ಷದಲ್ಲೇ ಈ ಒಳತಂತ್ರಗಳು ಇವೇ ನಿಮಗೆ ಲೋಕಸಭಾ ಚುನಾವಣೆಗೆ ಎಲ್ಲೋ ಒಂದ್ ಕಡೆ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತಾ ಅಂತ? ಇಲ್ಲ, ಈಗ ಶಾಮನೂರು ಶಿವಶಂಕರಪ್ಪನವರು ಒಬ್ಬ ಹಿರಿಯ ನಾಯಕರು, ನಮ್ಮ ಪಕ್ಷದ ಮುತ್ಸದಿ ಧುರೀಣರು. ಅವರು ಪತ್ರ ಬರೆದಿದ್ದಾರೆ. ಯಾರಿಗೆ ಬರೆದಿದ್ದಾರೆ? ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಬರೆದಿದ್ದಾರೆ, ACC ಅಧ್ಯಕ್ಷರಿಗೆ ಬರೆದಿದ್ದಾರೆ, ಮತ್ತು ಸುರ್ಜೇವಾಲ, ವೇಣುಗೋಪಾಲ್ ಅವ್ರಿಗೆ ಬರೆದಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಅವರ ಒಂದು ಬೇಡಿಕೆಯನ್ನು ಕೂಡ ನ್ಯಾಯಬದ್ಧವಾಗಿದೆ. ಒಂದನ್ನು ಲಿಂಗಾಯತರಿಗೆ ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ಹೈಕಮಾಂಡ್ ನೋಡುತ್ತೆ. ಅದರಲ್ಲಿ ಏನು ನಮ್ಮ ಒಂದು ಇದರೊಳಗಡೆ ಯಾವುದೇ ಭಿನ್ನಮತ ಇಲ್ಲ, ಏನಿಲ್ಲ. ಅದರಿಂದ ಅದು ಅವ್ರು ಕೇಳಿದ್ದಾರೆ, ಮತ್ತು ಕೊಡ್ಬೋದು. ಒಂದು ಲಿಂಗಾಯತರಿಗೆ ರಾಜ್ಯಸಭಾ ಅವ್ರು ಕೇಳಿದ್ದಾರೆ, 3 ಕೇಳಿಲ್ವಲ್ಲ, 1 ಕೇಳಿದ್ದಾರೆ, ಕೊಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಸಮೀವುಲ್ಲಾ ಸರ್, ಕಾಂಗ್ರೆಸ್ ಅಲ್ಲಿ ಲೆಟರ್ ಪಾಲಿಟಿಕ್ಸ್ ಸರ್ಕಾರ ಆರಂಭ ಆದಾಗಿಂದನೂ ಜಾಸ್ತಿ. ಒಂದ್ ಕಡೆ ಈ ಅನುದಾನದ ವಿಚಾರವಾಗಿ ಲೆಟರ್ ಪಾಲಿಟಿಕ್ಸ್ ಆರಂಭ ಆಗಿತ್ತು ಕಾಂಗ್ರೆಸ್ನಲ್ಲಿ. ಈಗ ಲೋಕಸಭಾ ಚುನಾವಣೆಗೆ ಟಿಕೆಟ್ ಲಿಂಗಾಯತರಿಗೆ ಜಾಸ್ತಿ ಕೊಡಬೇಕು ಅಂತ ಏನ್ ಹೇಳ್ತೀರಿ ನೀವು? ಹೌ ಡು ಯು ಅನಲೈಸ್ ಇಟ್? ಈಗ ಒಳಗೇನೆ ಸ್ವಪಕ್ಷದಲ್ಲೇ ಈ ರೀತಿ ಆಗುವಂಥದ್ದು. ಈಗ ಒಕ್ಕಲಿಗರು ಅವರು ನಮಗ್ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ, ದಲಿತರು ಅವ್ರು ನಮಗ್ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ. ಹೆಂಗೆ ಇದು? ಹೆಂಗ್ ನಡೆಯುತ್ತೆ ಇದು? ಹೌ ಡಸ್ ಇಟ್ ವರ್ಕ್ಔಟ್? ಒಂದು ಶಾಮನೂರು ಶಿವಶಂಕರಪ್ಪ ಅವರು ಬರೆದಿರುವ ಪತ್ರನ ಪೂರ್ತಿ ಓದ್ತೇನೆ ನಾನು. ಅದರಲ್ಲಿ ಬೇಸಿಕಲಿ ಖರ್ಗೆ ಮತ್ತು ಅವ್ರ ಸ್ನೇಹಿತರು ಇಬ್ರು ಕ್ಲೋಸ್ ಫ್ರೆಂಡ್ಸ್ಗಳು, ಅವ್ರಿಬ್ರು ಆ ಲೆಟರ್ ಅಲ್ಲಿ ಅವರು ಬರೆದಿದ್ದಾರೆ, ಏನು ಮತ್ತೆ ಕಾಂಗ್ರೆಸ್ ಗತ ವೈಭವ ಮರಳಿ ಪಡೆಯುವಂತಾಗ್ಬೇಕಾದ್ರೆ ಲಿಂಗಾಯತರು ಸಪೋರ್ಟ್ ಬೇಕು ಅಂತ ಆ ಶಬ್ದನ ಲೆಟರ್ ಅಲ್ಲಿ ಇದೆ. ಕಾಂಗ್ರೆಸ್ ಗತ ವೈಭವ ಮರಳಿ ಪಡೆಯುವಂತಾಗೋದಕ್ಕೆ ಲಿಂಗಾಯತರು ಬೆಂಬಲ ಬೇಕು. ಮತ್ತೆ ಈ ಹಿಂದೆ ನಿಜಲಿಂಗಪ್ಪ ಅವರು, ವೀರೇಂದ್ರ ಪಾಟೀಲ್ರು, ಕಂಠಿಯವರು, ಜತ್ತಿಯವರು ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋದಲ್ಲಿ ನಿರ್ವಹಿಸಿದ್ದಾರೆ. ಆದ್ರೆ ನಾನಾ ಕಾರಣಗಳಿಂದ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಲಿಂಗಾಯತರಿಗೆ ಸಿಕ್ಕ ಪ್ರಿಫರೆನ್ಸ್ ಕಮ್ಮಿ ಆದ್ರಿಂದ ಲಿಂಗಾಯತರು ಕಾಂಗ್ರೆಸ್ ಇಂದ ದೂರ ಆದ್ರು. ಅದನ್ನ ಸರಿ ಮಾಡಿ ನೀವು ಅಂತ ಅವರು ರಾಜ್ಯಸಭೆಯಲ್ಲಿ 1 ಸ್ಥಾನವನ್ನಾದ್ರೂ ಈ ಸರಿ ಲಿಂಗಾಯತರಿಗೆ ಕೊಡಿ, ಆಮೇಲೆ ಇನ್ ಬೇರೆ ಲೋಕಸಭೆಯಲ್ಲಿ ಲಿಂಗಾಯತರಿಗೆ ಜಾಸ್ತಿ ಕೊಡಿ ಅಂತ ಈ ತರ ಅವರು ಈ ಶಬ್ದಗಳನ್ನ ಬಳಸ್ತಿದ್ದಾರೆ. ಅವರು ನಿಮಗ್ ಗೊತ್ತಿದ್ದೇ ಇದೆ, ನೀವು 7 ದಶಕಗಳ ಕಾಲ ರಾಜಕಾರಣ ನೋಡಿದ್ರು ಕರ್ನಾಟಕದಲ್ಲಿ, ನಿಮಗೆ ಗೊತ್ತಿದೆ ಅಂತ ಬಳಸಿದ್ದಾರೆ. ಹಿಂಗಾಗಿ ನನಗೆ ಆ ಲೆಟರ್ ಅಲ್ಲಿ ಏನು ರಣಕಾಳೆ ಮೊಳಗಿಸೋದು ಅಥವಾ ಬಂಡಾಯ ಸಾರೋದು ಅಂತದ್ದೇನು ನನಗೇನು ಕಾಣಿಸ್ಲಿಲ್ಲ. ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಸಂಘಟನೆ ಇದು ಲಿಂಗಾಯತ ಮಹಾಸಭಾದಿಂದ, ವೀರಶೈವ ಮಹಾಸಭಾದಿಂದ ಬರ್ದಿರುವಂತ ಲೆಕ್ಕ. ಹಂಗಂತ ಹೇಳಿ ಅದಕ್ಕೆ ಸಿಗ್ನಿಫಿಕೆನ್ಸ್ ಇಲ್ಲ ಅಂತಲ್ಲ. ಕಾಂಗ್ರೆಸ್ ಲಿಂಗಾಯತರ ವಿಚಾರದಲ್ಲಿ, ಯಾಕೆಂದ್ರೆ ಚುನಾವಣೆಗಳು ಹತ್ರ ಬರ್ತಿರೋದ್ರಿಂದ, ಸಮುದಾಯದ ಮತಗಳು ರಾಜಕೀಯ ಪಕ್ಷಗಳಿಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಲಿಂಗಾಯತರ ವಿಚಾರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಫೇಲ್ ಆಗ್ತಾ ಇದೆ ಅನ್ನೋದು ಈ ಪತ್ರದಿಂದಲೂ ಗೊತ್ತಾಗುತ್ತೆ. ಯಾಕೆಂದ್ರೆ ಇಂಡೈರೆಕ್ಟ್ ಆಗಿ ಲಿಂಗಾಯತರನ್ನ ನೀವು ಕಡೆಗಣಿಸಿದ್ರೆ ಅದರಿಂದ ಸಮಸ್ಯೆ ಉಂಟಾಗುತ್ತೆ ಅಂತ ಪರೋಕ್ಷವಾಗಿ ಶಾಮನೂರು ಶಿವಶಂಕರಪ್ಪ ಖರ್ಗೆ ಅವರಿಗೆ ತಿಳಿಸಿದ. ಯಾಕೆ ಈ ಪತ್ರ ಅಷ್ಟು ಮಾನ್ಯತೆ ಪಡ್ಕೊಳ್ಳುತ್ತೆ ಇನ್ನೊಂದು ಹೆಜ್ಜೆಗೆ ಅಂತಂದ್ರೆ, ಇತ್ತೀಚೆಗೆ ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರನ್ನ ಕೂಡ ಅವರಿಗೆ ಮತ ಹಾಕಿ ಅವರನ್ನ ಗೆಲ್ಸಿ ಅನ್ನುವಂತ ಮಾತನ್ನ ಹೇಳಿದ್ರು ಸಭೆಯಲ್ಲಿ. ಸೊ ಎಲ್ಲೋ ಒಂದ್ ಕಡೆ ಈಗ ಅವರ ಬೀಗರಾಗಿದ್ದಂತ ಶೆಟ್ಟರ್ ಅವರು ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಎಲ್ಲಾದ್ರೂ ಒಂದ್ ಕಾಲ್ನ ಹೊರಗಿಟ್ಟಿದಾರಾ ಅನ್ನುವಂತ ಅನುಮಾನ ಅಷ್ಟೇ.
ನನಗೆ ಆ ಲೆಟರ್ ಅಲ್ಲಿ ನನಗೆ ಅವರು ಕಾಲು ಹೊರಗಿಟ್ಟಿರುವಂತಹ ಡೆವಲಪ್ಮೆಂಟ್ಸ್ ನನಗೇನು ಕಾಣ್ತಾ ಇಲ್ಲ. ಅದು ಎಷ್ಟರ ಮಟ್ಟಿಗೆ ಅದು ಅವರಿಗೆ ಹೊರಗಿಟ್ಟರೆ ಈ ವಯಸ್ಸಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋದು ಅವರಿಗೆ ಬಿಟ್ಟಂತಹ ವಿಚಾರ. ಅದು ಕೂಡ ನನಗೆ ರಾಜಕೀಯವಾಗಿ ಶಾಮನೂರು ಶಿವಶಂಕರಪ್ಪನವರಿಗೆ ಅನುಕೂಲ ಆಗುತ್ತೆ ಅನ್ನೋದು. ಯಾಕೆಂತಂದ್ರೆ ಅವ್ರ ಅಪ್ಪ ಮಕ್ಕಳು ಇಬ್ರು ಪ್ರತಿನಿಧಿಸುತ್ತಿರುವ ಎರಡೂ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರ ಸ್ಟ್ರಾಂಗ್ ಆದಂತಹ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಕರೆಕ್ಟ್. ಇಡೀ ಕರ್ನಾಟಕದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಮತದಾರ ಇರುವಂತಹ ಕ್ಷೇತ್ರದಿಂದ ಶಾಮನೂರು ಮತ್ತು ಅವರ ಮಗ ಇಬ್ರು ಕೂಡ ಗೆದ್ದು ಬರ್ತಿರುವಂತದ್ದು. ಹೀಗಾಗಿ ಅವರ ಈ ಲೆಟರ್ ಬೇಸಿಸ್ ಮೇಲೆನೆ ಅವರು ಒಂದು ಡ್ರಾಸ್ಟಿಕ್ ಪೊಲಿಟಿಕಲ್ ಸ್ಟೆಪ್ ನ ತಗೋತಾರೆ ಅಂತ ನಾವ್ ಹೇಳೋದಕ್ಕೆ ಬರೋದಿಲ್ಲ. ಇದಕ್ಕಿಂತ ಮೊದಲು ಏನೇನೋ ಸುದ್ದಿಗಳಿದ್ವು, ಅವರ ಯಾವ್ದೋ ಒಂದು ಬಿಲ್ಡಿಂಗ್ ಇನಾಗ್ರೇಷನ್ ಗೆ ಅಮಿತ್ ಶಾ ಅವರೇ ಅಲ್ಲಿ ಬರ್ತಾರೆ ಅಂತ ಸುದ್ದಿ ಕೂಡ ಇತ್ತು. ಬಟ್ ಅವ್ರೇನ್ ಬರ್ಲಿಲ್ಲ. ದಶಕಗಳ ಕಾಲ ಕಾಂಗ್ರೆಸ್ ಜೊತೆಗೆ ಬಲವಾಗಿ ಗುರುತಿಸಿಕೊಂಡು ಒಂದ್ ಕಾಲಕ್ಕೆ ಕಾಂಗ್ರೆಸ್ಸಿನ ಶಾಶ್ವತ ಖಜಾಂಚಿ ಅನ್ನೋ ಬಿರುದು ಪಡೆದವರು ಅವರು. ಹೀಗಿರ್ಬೇಕಾದ್ರೆ ಒಂದು ದೊಡ್ಡ ಡೆವಲಪ್ಮೆಂಟ್ ಗೆ ಅವರು ಸಜ್ಜಾಗಿದ್ದಾರೆ ಚುನಾವಣೆ ಹೊಸ್ಲಲ್ಲಿ ಅನ್ನೋದು ನನಗಂತೂ ಇನ್ನು ಸದ್ಯಕ್ಕಂತೂ ನನ್ನ ಈ ಕ್ಷಣಕ್ಕಂತೂ ಅನ್ನಿಸ್ತಿಲ್ಲ ಚುನಾವಣೆ ಸಂದರ್ಭದಲ್ಲಿ. ಓಕೆ.